ಪರಿಸರದ ಒಂದು ಭಾಗ ಅಂತ ಪರಿಗಣಿಸಲಿಲ್ಲ ಈ ವರದಿಗಳಲ್ಲಿ. ಇಲ್ಲಿ ನಮ್ಮ ಬದುಕಿದೆ, ಇಲ್ಲಿ ನಮ್ಮ ತಲತಲಾಂತರದ ಬದುಕನ್ನು ಕಟ್ಕೊಂಡಿದ್ದೇವೆ ಅನ್ನುವಂಥ ಭಾವನೆಗಳಿಲ್ಲ. ಆದ್ರಿಂದ ಈ ವರದಿ ಅವೈಜ್ಞಾನಿಕವಾಗಿದೆ ಅಂತ ಮೊದಲಿಂದನೂ ನಾವು ಹೇಳ್ತಾ ಬಂದಿದ್ದೇವೆ. ಆದರೂ ಕೂಡ ಗೋವಾ ಫೌಂಡೇಶನ್ ಸುಪ್ರೀಂ ಕೋರ್ಟಿಗೆ ಹೋಗಿ ಈಗ ಏನು ಗ್ರೀನ್ ಬೆಂಚ್ ಇದೆ ಅಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದೆ. ಗ್ರೀನ್ ಬೆಂಚ್ಗೆ ನಮ್ಮ ರಾಜ್ಯ ಸರ್ಕಾರಗಳು ಅಡ್ವೊಕೇಟ್ ಅನ್ನ ನೇಮಕ ಮಾಡಬೇಕು. ನಮ್ಮ ತೊಂದರೆಗಳೇನಾಗ್ತಾ ಇದೆ ಇದರಿಂದ ಅಂತೇಳಿ ಹೇಳಬೇಕು. ಮತ್ತು ಅರಣ್ಯ ಕಾಯ್ದೆಗಳ ಆಧಾರದ ಮೇಲೆ ನಾವು ಎಷ್ಟು ಅರಣ್ಯವನ್ನು ರಕ್ಷಣೆ ಮಾಡಿದ್ದೀವಿ ಈಗಾಗಲೇ ಅದನ್ನ ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಸುಮ್ಮನೆ ತಲೆ ತಗ್ಗಿಸಿ ಯಾವುದೋ ಒಂದು ವಾಲಂಟಿಯರ್ ಆರ್ಗನೈಸೇಷನ್ ಹೇಳಿದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಪರಿಸರ ವಿರೋಧಿಗಳಲ್ಲ. ನಾವು ಪರಿಸರವನ್ನ ಉಳಿಸ್ಕೊಂಡೇ ನಾವು ಬದುಕಿದ್ದೇವೆ ಅಲ್ಲಿ. ಹಾಗಾಗಿ ನಮ್ಮ ಬದುಕಿಗೆ ದೊಡ್ಡ ತೊಂದರೆ ಆಗ್ತದೆ ಮಲೆನಾಡಿನಲ್ಲಿ. ಆದ್ರಿಂದ ಇದು ಬಹಳ ಸೂಕ್ಷ್ಮವಾದಂತಹ ಬದುಕಿನ ವಿಚಾರನೂ ಇದರಲ್ಲಿದೆ. ತಕ್ಷಣ ಇದಕ್ಕೆ ಸರಿಯಾದಂತ ಈ ಕಸ್ತೂರಿ ರಂಗನ್ ವರದಿಯನ್ನ ಆಕ್ಷೇಪಣೆ ಮಾಡಿ ಹಿಂದೆ 2-3 ಸರ್ಕಾರಗಳು ತನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿತ್ತು. ಈಗಲೂ ಕೂಡ ಈ ಸರ್ಕಾರ ಅದನ್ನ ಕಡೆಗಣಿಸಬಾರದು. ಇಲ್ಲಿಯ ಜನರ ಬದುಕನ್ನ ಇದನ್ನ ಈ ರೀತಿಯಲ್ಲಿ ಅದನ್ನ ವಿರೋಧಿಸಿ ಹೇಗೆ ನಿರ್ಣಯವನ್ನು ಸ್ವೀಕಾರ ಮಾಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಅಡ್ವೊಕೇಟ್ ಅನ್ನ ನೇಮಕ ಮಾಡಬೇಕು ರಾಜ್ಯ ಸರ್ಕಾರದ ಕಡೆಯಿಂದ. ಅದನ್ನು ಕೂಡ ನಾವು ಈಗಾಗಲೇ ಹೇಳಿದ್ದೇವೆ, ಒಪ್ಪಿದೆ ಸರ್ಕಾರ. ಪರಿಸರದ ಒಂದು ಭಾಗ ಅಂತ ಪರಿಗಣಿಸಲಿಲ್ಲ ಈ ವರದಿಗಳಲ್ಲಿ. ಇಲ್ಲಿ ನಮ್ಮ ಬದುಕಿದೆ, ಇಲ್ಲಿ ನಮ್ಮ ತಲತಲಾಂತರದ ಬದುಕನ್ನು ಕಟ್ಕೊಂಡಿದ್ದೇವೆ ಅನ್ನುವಂಥ ಭಾವನೆಗಳಿಲ್ಲ. ಆದ್ರಿಂದ ಈ ವರದಿ ಅವೈಜ್ಞಾನಿಕವಾಗಿದೆ ಅಂತ ಮೊದಲಿಂದನೂ ನಾವು ಹೇಳ್ತಾ ಬಂದಿದ್ದೇವೆ. ಆದರೂ ಕೂಡ ಗೋವಾ ಫೌಂಡೇಶನ್ ಸುಪ್ರೀಂ ಕೋರ್ಟಿಗೆ ಹೋಗಿ ಈಗ ಏನು ಗ್ರೀನ್ ಬೆಂಚ್ ಇದೆ ಅಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದೆ. ಗ್ರೀನ್ ಬೆಂಚ್ಗೆ ನಮ್ಮ ರಾಜ್ಯ ಸರ್ಕಾರಗಳು ಅಡ್ವೊಕೇಟ್ ಅನ್ನ ನೇಮಕ ಮಾಡಬೇಕು. ನಮ್ಮ ತೊಂದರೆಗಳೇನಾಗ್ತಾ ಇದೆ ಇದರಿಂದ ಅಂತೇಳಿ ಹೇಳಬೇಕು. ಮತ್ತು ಅರಣ್ಯ ಕಾಯ್ದೆಗಳ ಆಧಾರದ ಮೇಲೆ ನಾವು ಎಷ್ಟು ಅರಣ್ಯವನ್ನು ರಕ್ಷಣೆ ಮಾಡಿದ್ದೀವಿ ಈಗಾಗಲೇ ಅದನ್ನ ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಸುಮ್ಮನೆ ತಲೆ ತಗ್ಗಿಸಿ ಯಾವುದೋ ಒಂದು ವಾಲಂಟಿಯರ್ ಆರ್ಗನೈಸೇಷನ್ ಹೇಳಿದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಪರಿಸರ ವಿರೋಧಿಗಳಲ್ಲ. ನಾವು ಪರಿಸರವನ್ನ ಉಳಿಸ್ಕೊಂಡೇ ನಾವು ಬದುಕಿದ್ದೇವೆ ಅಲ್ಲಿ. ಹಾಗಾಗಿ ನಮ್ಮ ಬದುಕಿಗೆ ದೊಡ್ಡ ತೊಂದರೆ ಆಗ್ತದೆ ಮಲೆನಾಡಿನಲ್ಲಿ. ಆದ್ರಿಂದ ಇದು ಬಹಳ ಸೂಕ್ಷ್ಮವಾದಂತ ಬದುಕಿನ ವಿಚಾರನೂ ಇದರಲ್ಲಿದೆ. ತಕ್ಷಣ ಇದಕ್ಕೆ ಸರಿಯಾದಂತ ಈ ಕಸ್ತೂರಿ ರಂಗನ್ ವರದಿಯನ್ನ ಆಕ್ಷೇಪಣೆ ಮಾಡಿ ಹಿಂದೆ 2-3 ಸರ್ಕಾರಗಳು ತನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿತ್ತು. ಈಗಲೂ ಕೂಡ ಈ ಸರ್ಕಾರ ಅದನ್ನ ಕಡೆಗಣಿಸಬಾರದು ಇಲ್ಲಿಯ ಜನರ ಬದುಕನ್ನ ಇದನ್ನ ಈ ರೀತಿಯಲ್ಲಿ ಅದನ್ನ ವಿರೋಧಿಸಿ ಹೇಗೆ ನಿರ್ಣಯವನ್ನು ಸ್ವೀಕಾರ ಮಾಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಅಡ್ವೊಕೇಟ್ ಅನ್ನ ನೇಮಕ ಮಾಡಬೇಕು ರಾಜ್ಯ ಸರ್ಕಾರದ ಕಡೆಯಿಂದ. ಅದನ್ನು ಕೂಡ ನಾವು ಈಗಾಗಲೇ ಹೇಳಿದ್ದೇವೆ, ಒಪ್ಪಿದೆ ಸರ್ಕಾರ. ಪರಿಸರದ ಒಂದು ಭಾಗ ಅಂತ ಪರಿಗಣಿಸಲಿಲ್ಲ ಈ ವರದಿಗಳಲ್ಲಿ. ಇಲ್ಲಿ ನಮ್ಮ ಬದುಕಿದೆ, ಇಲ್ಲಿ ನಮ್ಮ ತಲತಲಾಂತರದ ಬದುಕನ್ನು ಕಟ್ಕೊಂಡಿದ್ದೇವೆ ಅನ್ನುವಂಥ ಭಾವನೆಗಳಿಲ್ಲ. ಆದ್ರಿಂದ ಈ ವರದಿ ಅವೈಜ್ಞಾನಿಕವಾಗಿದೆ ಅಂತ ಮೊದಲಿಂದನೂ ನಾವು ಹೇಳ್ತಾ ಬಂದಿದ್ದೇವೆ. ಆದರೂ ಕೂಡ ಗೋವಾ ಫೌಂಡೇಶನ್ ಸುಪ್ರೀಂ ಕೋರ್ಟಿಗೆ ಹೋಗಿ ಈಗ ಏನು ಗ್ರೀನ್ ಬೆಂಚ್ ಇದೆ ಅಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದೆ. ಗ್ರೀನ್ ಬೆಂಚ್ಗೆ ನಮ್ಮ ರಾಜ್ಯ ಸರ್ಕಾರಗಳು ಅಡ್ವೊಕೇಟ್ ಅನ್ನ ನೇಮಕ ಮಾಡಬೇಕು. ನಮ್ಮ ತೊಂದರೆಗಳೇನಾಗ್ತಾ ಇದೆ ಇದರಿಂದ ಅಂತೇಳಿ ಹೇಳಬೇಕು. ಮತ್ತು ಅರಣ್ಯ ಕಾಯ್ದೆಗಳ ಆಧಾರದ ಮೇಲೆ ನಾವು ಎಷ್ಟು ಅರಣ್ಯವನ್ನು ರಕ್ಷಣೆ ಮಾಡಿದ್ದೀವಿ ಈಗಾಗಲೇ ಅದನ್ನ ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಸುಮ್ಮನೆ ತಲೆ ತಗ್ಗಿಸಿ ಯಾವುದೋ ಒಂದು ವಾಲಂಟಿಯರ್ ಆರ್ಗನೈಸೇಷನ್ ಹೇಳಿದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಪರಿಸರ ವಿರೋಧಿಗಳಲ್ಲ. ನಾವು ಪರಿಸರವನ್ನ ಉಳಿಸ್ಕೊಂಡೇ ನಾವು ಬದುಕಿದ್ದೇವೆ ಅಲ್ಲಿ. ಹಾಗಾಗಿ ನಮ್ಮ ಬದುಕಿಗೆ ದೊಡ್ಡ ತೊಂದರೆ ಆಗ್ತದೆ ಮಲೆನಾಡಿನಲ್ಲಿ. ಆದ್ರಿಂದ ಇದು ಬಹಳ ಸೂಕ್ಷ್ಮವಾದಂತ ಬದುಕಿನ ವಿಚಾರನೂ ಇದರಲ್ಲಿದೆ. ತಕ್ಷಣ ಇದಕ್ಕೆ ಸರಿಯಾದಂತ ಈ ಕಸ್ತೂರಿ ರಂಗನ್ ವರದಿಯನ್ನ ಆಕ್ಷೇಪಣೆ ಮಾಡಿ ಹಿಂದೆ 2-3 ಸರ್ಕಾರಗಳು ತನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿತ್ತು. ಈಗಲೂ ಕೂಡ ಈ ಸರ್ಕಾರ ಅದನ್ನ ಕಡೆಗಣಿಸಬಾರದು ಇಲ್ಲಿಯ ಜನರ ಬದುಕನ್ನ ಇದನ್ನ ಈ ರೀತಿಯಲ್ಲಿ ಅದನ್ನ ವಿರೋಧಿಸಿ ಹೇಗೆ ನಿರ್ಣಯವನ್ನು ಸ್ವೀಕಾರ ಮಾಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿದ್ದೇವೆ.
ಅಡ್ವೊಕೇಟನ್ನ ನೇಮಕ ಮಾಡಬೇಕು ರಾಜ್ಯ ಸರ್ಕಾರದ ಕಡೆಯಿಂದ. ಅದನ್ನು ಕೂಡ ನಾವು ಈಗಾಗಲೇ ಹೇಳಿದ್ದೇವೆ, ಒಪ್ಪಿದೆ ಸರ್ಕಾರ. ಪರಿಸರದ ಒಂದು ಭಾಗ ಅಂತ ಪರಿಗಣಿಸಲಿಲ್ಲ ಈ ವರದಿಗಳಲ್ಲಿ. ಇಲ್ಲಿ ನಮ್ಮ ಬದುಕಿದೆ, ಇಲ್ಲಿ ನಮ್ಮ ತಲತಲಾಂತರದ ಬದುಕನ್ನು ಕಟ್ಕೊಂಡಿದ್ದೇವೆ ಅನ್ನುವಂಥ ಭಾವನೆಗಳಿಲ್ಲ. ಆದ್ರಿಂದ ಈ ವರದಿ ಅವೈಜ್ಞಾನಿಕವಾಗಿದೆ ಅಂತ ಮೊದಲಿಂದನೂ ನಾವು ಹೇಳ್ತಾ ಬಂದಿದ್ದೇವೆ. ಆದರೂ ಕೂಡ ಗೋವಾ ಫೌಂಡೇಶನ್ ಸುಪ್ರೀಂ ಕೋರ್ಟಿಗೆ ಹೋಗಿ ಈಗ ಏನು ಗ್ರೀನ್ ಬೆಂಚ್ ಇದೆ ಅಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದೆ. ಗ್ರೀನ್ ಬೆಂಚ್ಗೆ ನಮ್ಮ ರಾಜ್ಯ ಸರ್ಕಾರಗಳು ಅಡ್ವೊಕೇಟ್ ಅನ್ನ ನೇಮಕ ಮಾಡಬೇಕು. ನಮ್ಮ ತೊಂದರೆಗಳೇನಾಗ್ತಾ ಇದೆ ಇದರಿಂದ ಅಂತೇಳಿ ಹೇಳಬೇಕು. ಮತ್ತು ಅರಣ್ಯ ಕಾಯ್ದೆಗಳ ಆಧಾರದ ಮೇಲೆ ನಾವು ಎಷ್ಟು ಅರಣ್ಯವನ್ನು ರಕ್ಷಣೆ ಮಾಡಿದ್ದೀವಿ ಈಗಾಗಲೇ ಅದನ್ನ ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಸುಮ್ಮನೆ ತಲೆ ತಗ್ಗಿಸಿ ಯಾವುದೋ ಒಂದು ವಾಲಂಟಿಯರ್ ಆರ್ಗನೈಸೇಷನ್ ಹೇಳಿದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಪರಿಸರ ವಿರೋಧಿಗಳಲ್ಲ. ನಾವು ಪರಿಸರವನ್ನ ಉಳಿಸ್ಕೊಂಡೇ ನಾವು ಬದುಕಿದ್ದೇವೆ ಅಲ್ಲಿ. ಹಾಗಾಗಿ ನಮ್ಮ ಬದುಕಿಗೆ ದೊಡ್ಡ ತೊಂದರೆ ಆಗ್ತದೆ ಮಲೆನಾಡಿನಲ್ಲಿ. ಆದ್ರಿಂದ ಇದು ಬಹಳ ಸೂಕ್ಷ್ಮವಾದಂಥ ಬದುಕಿನ ವಿಚಾರನೂ ಇದರಲ್ಲಿದೆ. ತಕ್ಷಣ ಇದಕ್ಕೆ ಸರಿಯಾದಂಥ ಈ ಕಸ್ತೂರಿ ರಂಗನ್ ವರದಿಯನ್ನ ಆಕ್ಷೇಪಣೆ ಮಾಡಿ ಹಿಂದೆ 2-3 ಸರ್ಕಾರಗಳು ತನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿತ್ತು. ಈಗಲೂ ಕೂಡ ಈ ಸರ್ಕಾರ ಅದನ್ನ ಕಡೆಗಣಿಸಬಾರದು. ಇಲ್ಲಿಯ ಜನರ ಬದುಕನ್ನ ಇದನ್ನ ಈ ರೀತಿಯಲ್ಲಿ ಅದನ್ನ ವಿರೋಧಿಸಿ ಹೇಗೆ ನಿರ್ಣಯವನ್ನು ಸ್ವೀಕಾರ ಮಾಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಅಡ್ವೊಕೇಟ್ ಅನ್ನ ನೇಮಕ ಮಾಡಬೇಕು ರಾಜ್ಯ ಸರ್ಕಾರದ ಕಡೆಯಿಂದ. ಅದನ್ನು ಕೂಡ ನಾವು ಈಗಾಗಲೇ ಹೇಳಿದ್ದೇವೆ, ಒಪ್ಪಿದೆ ಸರ್ಕಾರ. ಪರಿಸರದ ಒಂದು ಭಾಗ ಅಂತ ಪರಿಗಣಿಸಲಿಲ್ಲ ಈ ವರದಿಗಳಲ್ಲಿ. ಇಲ್ಲಿ ನಮ್ಮ ಬದುಕಿದೆ, ಇಲ್ಲಿ ನಮ್ಮ ತಲತಲಾಂತರದ ಬದುಕನ್ನು ಕಟ್ಕೊಂಡಿದ್ದೇವೆ ಅನ್ನುವಂಥ ಭಾವನೆಗಳಿಲ್ಲ. ಆದ್ರಿಂದ ಈ ವರದಿ ಅವೈಜ್ಞಾನಿಕವಾಗಿದೆ ಅಂತ ಮೊದಲಿಂದನೂ ನಾವು ಹೇಳ್ತಾ ಬಂದಿದ್ದೇವೆ. ಆದರೂ ಕೂಡ ಗೋವಾ ಫೌಂಡೇಶನ್ ಸುಪ್ರೀಂ ಕೋರ್ಟಿಗೆ ಹೋಗಿ ಈಗ ಏನು ಗ್ರೀನ್ ಬೆಂಚ್ ಇದೆ ಅಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾ ಇದೆ. ಗ್ರೀನ್ ಬೆಂಚ್ಗೆ ನಮ್ಮ ರಾಜ್ಯ ಸರ್ಕಾರಗಳು ಅಡ್ವೊಕೇಟ್ ಅನ್ನ ನೇಮಕ ಮಾಡಬೇಕು. ನಮ್ಮ ತೊಂದರೆಗಳೇನಾಗ್ತಾ ಇದೆ ಇದರಿಂದ ಅಂತೇಳಿ ಹೇಳಬೇಕು. ಮತ್ತು ಅರಣ್ಯ ಕಾಯ್ದೆಗಳ ಆಧಾರದ ಮೇಲೆ ನಾವು ಎಷ್ಟು ಅರಣ್ಯವನ್ನು ರಕ್ಷಣೆ ಮಾಡಿದ್ದೀವಿ ಈಗಾಗಲೇ ಅದನ್ನ ಹೇಳಬೇಕು, ಕನ್ವಿನ್ಸ್ ಮಾಡಬೇಕು. ಸುಮ್ಮನೆ ತಲೆ ತಗ್ಗಿಸಿ ಯಾವುದೋ ಒಂದು ವಾಲಂಟಿಯರ್ ಆರ್ಗನೈಸೇಷನ್ ಹೇಳಿದೆ ಅನ್ನೋ ಕಾರಣಕ್ಕಾಗಿ ನಮ್ಮ ಸರ್ಕಾರ ಆಗಲಿ ನಾವಾಗಲಿ ಪರಿಸರ ವಿರೋಧಿಗಳಲ್ಲ. ನಾವು ಪರಿಸರವನ್ನ ಉಳಿಸ್ಕೊಂಡೇ ನಾವು ಬದುಕಿದ್ದೇವೆ ಅಲ್ಲಿ. ಹಾಗಾಗಿ ನಮ್ಮ ಬದುಕಿಗೆ ದೊಡ್ಡ ತೊಂದರೆ ಆಗ್ತದೆ ಮಲೆನಾಡಿನಲ್ಲಿ. ಆದ್ರಿಂದ ಇದು ಬಹಳ ಸೂಕ್ಷ್ಮವಾದಂಥ ಬದುಕಿನ ವಿಚಾರನೂ ಇದರಲ್ಲಿದೆ. ತಕ್ಷಣ ಇದಕ್ಕೆ ಸರಿಯಾದಂಥ ಈ ಕಸ್ತೂರಿ ರಂಗನ್ ವರದಿಯನ್ನ ಆಕ್ಷೇಪಣೆ ಮಾಡಿ ಹಿಂದೆ 2-3 ಸರ್ಕಾರಗಳು ತನ್ನ ಅಭಿಪ್ರಾಯವನ್ನು ವ್ಯಕ್ತ ಮಾಡಿತ್ತು. ಈಗಲೂ ಕೂಡ ಈ ಸರ್ಕಾರ ಅದನ್ನ ಕಡೆಗಣಿಸಬಾರದು. ಇಲ್ಲಿಯ ಜನರ ಬದುಕನ್ನ ಇದನ್ನ ಈ ರೀತಿಯಲ್ಲಿ ಅದನ್ನ ವಿರೋಧಿಸಿ ಹೇಗೆ ನಿರ್ಣಯವನ್ನು ಸ್ವೀಕಾರ ಮಾಡಬೇಕು ಅದನ್ನು ಕೊಡಬೇಕು ಅಂತ ಹೇಳಿದ್ದೇವೆ. ಅಡ್ವೊಕೇಟ್ ಅನ್ನ ನೇಮಕ ಮಾಡಬೇಕು ರಾಜ್ಯ ಸರ್ಕಾರದ ಕಡೆಯಿಂದ. ಅದನ್ನು ಕೂಡ ನಾವು ಈಗಾಗಲೇ ಹೇಳಿದ್ದೇವೆ, ಒಪ್ಪಿದೆ ಸರ್ಕಾರ.